ಥ್ಯಾಂಕ್ ಯು. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಇವಳು ಕತ್ಲಲ್ಲಿ ವಿಡಿಯೋ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನನ್ನ ಬರ್ಡೇ. ಅದೇ ಖುಷಿಲಿ ನಮ್ಮಮ್ಮ ಫಸ್ಟ್ ವಿಶ್ ಮಾಡಿದ್ರು, ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ವಿಶ್ ಮಾಡಿದ ನಂತರ ನಮ್ಮ ಅಣ್ಣನ ಮಗ ವಿಶ್ ಮಾಡ್ದ. ಥ್ಯಾಂಕ್ ಯು ಮಂಕ. ಆಮೇಲೆ ನಂಗಂತೂ ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಏಕೆಂದರೆ ಇವತ್ತು ಒಂದೇ ಒಂದಿನ, ಅದು ಯಾರ ಮೇಲೆ ಜಗಳ ಮಾಡ್ದಲೆ ಖುಷಿಯಾಗಿರೋಣ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ತುಂಬ ಖುಷಿಯಾಗಿದ್ದೀನಿ. ಸೊ ನನ್ನ ಬರ್ಡೇ ತುಂಬ ಖುಷಿಯಾಗ್ತಿದೆ. ಇವತ್ತು ನಮ್ಮ ಊರಲ್ಲಿ ಹಬ್ಬ, ಅದ್ರ ಜೊತೆಗೆ ಹಾಗೂ ಖುಷಿಯಾಗ್ತಿದೆ. ನನ್ನ ತಮ್ಮನ ಜೊತೆ ಒಂದು ಲೈಟಾಗಿ ವಾಕಿಂಗ್ ಹೋಗೋಣ ಅಂತ ಬೇಗನೆ ಎದ್ದು ವಾಕ್ ಮಾಡ್ತಾ ಇದ್ದು. ಸೂರ್ಯ ಇನ್ನೂ ಹುಟ್ಟಿಲ್ಲ ಗಾಯ್ಸ್. ನನ್ನ ಮಗ ಉಟ್ಬಿಟ್ಟನ್ ಗಾಯ್ಸ್. ಹಾಗೆ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಮನೆ ಬೇಗ ಕ್ಲೀನ್ ಮಾಡಬೇಕಿತ್ತು. ಮನೆಯೆಲ್ಲ ಒರೆಸ್ಕೊಂಡು ಮನೆ ಮುಂದೆ ಎಷ್ಟೇ ಮನೆ ಕ್ಲೀನ್ ಮಾಡಿದ್ರು ಮನೆ ಮುಂದೆ ರಂಗೋಲಿ ಹಾಕೋದು ಮನಸ್ಸಿಗೆ ತೃಪ್ತಿ ಅನಿಸುತ್ತಲ್ಲ. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡೋದ್ರ ಜೊತೆಗೆ ಮನೆ ಮುಂದೆ ರಂಗೋಲಿನೂ ಹಾಕಿ ಟೈಮ್ ಸ್ಪೆಂಡ್ ಮಾಡೋಣ, ಕಾಫಿ ಕುಡಿದು ಅಂತ ಕಾಫಿ ಕುಡಿಯೋ ಅಷ್ಟರಲ್ಲಿ ನನ್ನ ಅಣ್ಣನ ಮಕ್ಕಳಿಬ್ರು ಬಂದರು ಮನೆಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆದ್ದು. ರಾತ್ರಿ ವಿಶ್ ಮಾಡಿ ನೆನಪಿಲ್ಲ ನಿಂಗೆ? ಎಷ್ಟು ಶಾರ್ಪ್ ಇದ್ದಾನೆ ಅಂತಂದರೆ ಸಖತ್ತಾಗಿ ಡವ್ ಮಾಡ್ತಾನೆ. ಹಾಗಾಗಿ ವಿಶ್ ಮಾಡಿದ್ರೆ ನೆನಪಿಲ್ಲ ನಾನು ರೇಂಜಿಗೆ ನಾಟಕ ಮಾಡ್ತಾಯಿದ್ದ. ವಿಡಿಯೋ ಕ್ಲಿಪ್ ತೋರಿಸಿದ ತಕ್ಷಣ ವಿಶ್ ಮಾಡಿದೆ ಎಂದ. ಅದನ್ನು ಮರೆಸೋದಕ್ಕೆ ಅಂದಕ್ಕೆ ಕಾಂಪೌಂಡ್ ಮೇಲೆ ಹತ್ಬಿಟ್ಟು ನಾನು ನೆಗಿತೀನಿ ಪ್ಲೀಸ್ ಅಂದ ಹಾಗೆ ಹಿಂಗೆ ಅಂತ ವಿಡಿಯೋ ಮಾಡಿಸ್ಕೊಂಡು ನಮ್ಮ ಮಾವರೆಲ್ಲ ಹುಲ್ಮೇದೆ ಬಿಡ್ತಾಯಿದ್ರು. ಅಲ್ಲಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ದೆ. ಆ್ಯಕ್ಚುಲಿ ಇವತ್ತು ನಾಗರ ಹಬ್ಬ ಆಗಿರೋದ್ರಿಂದ ನಾವು ಮಾಡೋ ಅಡುಗೆ ಎಲ್ಲನೂ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಮನೇಲಿ ಬೇಡ ಅದನ್ನೆಲ್ಲ ಮಾಡಬಾರ್ದು ಅಂತ ಅಂದರು. ಸೊ ಹಾಗಾಗಿ ಹಬ್ಬ ಎಲ್ಲ ಅಡುಗೆ ಎಲ್ಲ ಆದಮೇಲೆ ನಾವು ಪೂಜೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕೆಲ್ಲ ತೊಗೊಂಡೋಗಿ ಮೊದಲನೇದಾಗಿ ಗಂಗೆ ಪೂಜೆ ಮಾಡಿದ್ದು. ಗಂಗೆ ಪೂಜೆ ಮಾಡೋದನ್ನ ವಿಡಿಯೋ ಮಾಡಬೇಡ ಅಂತ ಇದ್ರು ಎಲ್ಲರೂ. ಸೊ ಇರಲಿ ಅಂತ ಸೈಡಲ್ಲಿ ಗೊತ್ತಿಲ್ದಂಗೆ ವಿಡಿಯೋ ಮಾಡಿದೆ. ಅದ್ರ ಜೊತೆಗೆ ಹುತ್ತದ ಪೂಜೆನೂ ಸಹ ಮುಗಿಸ್ತು. ಅದನ್ನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಲಾಸ್ಟಿಗೆ ನಾವು ಊಟ ಮಾಡೋದಾದ್ರೆ ಒಂದು ಕ್ಲಿಪ್ ವಿಡಿಯೋ ಮಾಡೋಣ ಅನ್ನೋ ಅಷ್ಟರಲ್ಲಿ ಎಲ್ಲರಿಗೂ ಬಡಿಸಿ ಕೂತ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಊಟನೇ ಮುಗಿಸ್ಬಿಟ್ಟಿದ್ರು. ಕೆಲವೊಬ್ರು ನಮಗೆ ಕಂಪ್ನಿ ಕೊಡೋಕ್ಕೋಸ್ಕರ ನಿಧಾನಕ್ಕೆ ಊಟ ಮಾಡ್ತಾಯಿದ್ರು. ನಾನು ನಮ್ಮ ಅಕ್ಕನೂ ಆರಾಮಾಗಿ ಊಟ ಮಾಡಿ ಮನೆಗೆ ಎದ್ದೋದು. ಇವತ್ತಿನ ಕತೆ ಇಷ್ಟೇ. ಯಾರಿಗಾದ್ರೂ ಈ ವಿಡಿಯೋ ತುಂಬ ಇಷ್ಟ ಆದರೆ ಲೈಕ್ಸ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಬರ್ಡೇ ವಿಷಸ್ ತಿಳಿಸ್ಬೇಕಂದ್ರೆ ನೀವು ಎಲ್ಲರೂ ಒಂದೊಂದು ಲೈಕ್ ಮಾಡಿ ಸಾಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಬಾಯ್.